ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪಾಲಕ್ ಪನ್ನೀರ್ ಪರೋಟ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಬೇಗನೂ ಆಗುತ್ತೆ. ನೀವು ಟ್ರೈ ಮಾಡಿ ಮರಿದೇನೆ. ಫ್ರೆಂಡ್ಸ್, ಹೇಗೆ ಬಂತು ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಪಾಲಕ್ ಪನ್ನೀರ್ ಪರೋಟ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಏನೇನು ಬೇಕು ಇದಕ್ಕೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಒಂದು ಕಟ್ಟು ಪಾಲಕ್ ತಗೊಂಡು ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ನಾನು ಪಾಲಕ್ ಹಾಕ್ತಾಯಿದ್ದೀನಿ. ನೀರು ಹಾಕಕ್ಕೆ ಹೋಗ್ಬಿಡಿ, ಅದೇ ನೀರು ಬಿಟ್ಕೊಳ್ಳುತ್ತೆ. ಜಾಸ್ತಿ ಹೊತ್ತೇನು ಬೇಯೋದು ಬೇಡ, ಬೇಯಿಸ್ಕೊಳ್ಳೋಣ ಸ್ವಲ್ಪ ಅಷ್ಟೇ. ಉಪ್ಪೇನು ಹಾಕ್ಬೇಡಿ, ಹಾಗೆ ಬೇಯಿಸಿ. ನೋಡಿ, ಒಂದು 4-5 ನಾನು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ, ಹಸಿಮೆಣ್ಸಿನ್ಕಾಯಿ. ಅದೇ ನೀರು ಬಿಟ್ಕೊಳ್ಳುತ್ತೆ, ಅದೇ ನೀರಲ್ಲಿ ಸಾಕಾಗುತ್ತೆ. ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ರೆಡಿಯಾಗಿದೆ, ಈ ಥರ ಇದೆ. ತಣ್ಣಗೆ ಹಾಕಿಡ್ತೀನಿ ಇವಾಗ ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇವಾಗ. ಇದನ್ನು ನುಣ್ಣಗೆ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನೂ ಹಾಕಿದ್ವಿ ಆಲ್ರೆಡಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಅಷ್ಟೇ. ಒಂದು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಪೇಸ್ಟ್ ಆಗಿದೆ. ಒಂದು ಕಡೆ ನಾನು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ. ಸೇಮ್ ಚಪಾತಿ ಮಾಡ್ತೀವಲ್ಲ ಹಾಗೇ, ನಿಮಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ಚಪಾತಿ ಹಿಟ್ಟು. ನಾನು 2 ಬೌಲ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ತುಪ್ಪನಾದರೂ ಹಾಕ್ಕೊಳ್ಳಿ. ಗೋಧಿ ಹಿಟ್ಟಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ರುಬ್ಬಿದ್ವಲ್ಲ ಪೇಸ್ಟು, ಪಾಲಕ್ ಪೇಸ್ಟ್ನ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ. ಫ್ರೆಂಡ್ಸ್, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಡಿ, ಮಕ್ಳಿಗಂತೂ ಇಷ್ಟಪಟ್ಟು ತಿನ್ಕೊಂಬರ್ತಾರೆ. ಸ್ಕೂಲಿಗೆ ಬಾಕ್ಸಿಗೆ ಹಾಕಿದ್ರೆಲ್ಲ. ನೋಡಿ, ಎಲ್ಲ ಹಾಕ್ತಾಯಿದ್ದೆ. ಸ್ವಲ್ಪ ನೀರು ನೋಡ್ಬಿಟ್ಟು ಹಾಕ್ಕೊಳ್ಳಿ. ರುಬ್ಬೇಕಾದ್ರೂ ಅಷ್ಟೇ, ನೀರು ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ನೀರು ಹಾಕ್ಬಾರ್ದು, ಅದೇ ಗ್ರೇವಿ ನೀರಲ್ಲೆಲ್ಲ ಸರಿಯಾಗಿಬಿಡುತ್ತೆ ರುಬ್ಬಿದರೆ. ನೋಡಿ, ಎಲ್ಲ ಕಲಸಿಟ್ಟಿದ್ದೀನಿ. ಇವಾಗ ಇದನ್ನೊಂದು 1/4 ಗಂಟೆ ಬಿಡ್ತೀನಿ. ನಾನು ಇನ್ನೊಂದು ಕಡೆ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಹಾಕಿದ್ದೀನಿ ಎಣ್ಣೆ. ಚಪಾತಿ ಹಿಟ್ಟು ಒಂದು ಕಡೆ ಕಲಸಿಟ್ಟಿದ್ವಿ. ಅದಕ್ಕೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಏನೂ ಹಾಕಿಲ್ಲ, ಡೈರೆಕ್ಟ್ ಜೀರಿಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನು ಹಾಕ್ತಾಯಿದ್ದೀನಿ. ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತುರಿದು ಇಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿಯೋದ್ರಲ್ಲಿ ಶುಂಠಿನ ಅದನ್ನು ಹಾಕಿದ್ದೀನಿ. ಇವಾಗ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು ಇಂಚಷ್ಟು ಶುಂಠಿ ತುರಿದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಅದಕ್ಕೆ ಇವಾಗ ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಗ್ರೀನ್ ಚಿಲ್ಲಿ. ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನಾವು ಪಾಲಕಿಗೂ ಹಾಕಿರ್ತೀವಿ ರುಬ್ಬೇಕಾದ್ರೆ. ಮೆಣಸಿನ್ಕಾಯಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇನ್ನೊಂದೆರಡು ಗ್ರೀನ್ ಚಿಲ್ಲಿನೇ ಹಾಕ್ಕೊಳ್ಳಿ, ಹಸಿಮೆಣ್ಸಿನ್ಕಾಯಿ. ಇಲ್ಲಾಂದರೆ ಚಿಟಿಕೆ ಖಾರ ಪುಡಿ ಹಾಕ್ಕೊಳ್ಳಿ. 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಸ್ವಲ್ಪ ಖಾರ ಪುಡಿ ಹಾಕಿದ್ರೂ ಆಗುತ್ತೆ. ಇದಕ್ಕೆ ನಾನು ಇವಾಗ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆನೂ ಹಾಕಿರ್ತೀವಿ, ಸ್ವಲ್ಪ ಟೇಸ್ಟಿಗೋಸ್ಕರ ಜೀರಿಗೆ ಪುಡಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ಇದೆಲ್ಲ ಫ್ರೈ ಆಗ್ತಾಯಿದೆ, ಆಗಿದೆ ಇವಾಗ ಈರುಳ್ಳಿ ಎಲ್ಲ. ತುಂಬ ಹೊತ್ತು ಬೇಯಿಸೋದು ಬೇಡ ಈರುಳ್ಳಿನ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನಾನು ಪನ್ನೀರನ್ನ ಇವಾಗ ಕೊಬ್ಬರಿ ತುರಿಯೋದ್ರಲ್ಲಿ ತುರಿದಿಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ ಇವಾಗ. ನಾನೊಂದು 200 ಗ್ರಾಮ್ ತೊಗೊಂಡಿದ್ದೀನಿ. 200 ಗ್ರಾಮ್ ಪ್ಯಾಕೆಟ್ ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ ಪನ್ನೀರನ್ನ. ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ ಹಾಗೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಖಾರ ಬೇಕು ಅಂದರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ, ಖಾರದ ಪುಡಿ. ನಾವು ಪಾಲಕಿಗೆ ಹಾಕಿರ್ತೀವಿ ರುಬ್ಬೇಕಾದ್ರೆ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿನ. ನೋಡಿ, ಇವಾಗ ರೆಡಿ ಆಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಇದನ್ನು ಇವಾಗ ಒಂದು ಸೈಡಿಗೆ ಇಡೋಣ. ಒಂದು ಕಡೆ ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ಟಿದ್ವಿ. ನೋಡಿ, ರೆಡಿಯಾಗಿದೆ ಪಾಲಕು. ಇವಾಗ ಇನ್ನೊಂದು ಕಡೆ ಸ್ಟವ್ ಮೇಲೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಕಡಾಯಿ. ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ತಾಯಿಲ್ಲ. 1 ಸ್ಪೂನು ನಾನು ಕಡಲೆಬೇಳೆ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಾಯಿರೋದು. 1 ಸ್ಪೂನು ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ. ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 5 ಹಾಕಿದ್ದೀನಿ.
ನೋಡಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಪರೋಟ ಜೊತೆ, ನೀವು ಮಾಡ್ಕೊಳ್ಳಿ. ನೋಡಿ ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚಟ್ನಿಗೆ ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಚಟ್ನಿ ಇಲ್ಲಾಂದ್ರೂ ನಡೆಯುತ್ತೆ. ಸ್ವಲ್ಪ ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ, ಒಣ ಕೊಬ್ಬರಿ ತುರಿ. ತೆಂಗಿನಕಾಯಿ ಹಾಕ್ತಾಯಿಲ್ಲ, ಒಣಗಿರೋದು ಕೊಬ್ಬರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಪುದೀನ ಹಾಕಿದ್ದೀನಿ ಚಟ್ನಿಗೆ. ಇವಾಗ ರುಬ್ಕೊಳ್ಳೋಣ. ಇವಾಗ ಉಪ್ಪು ಹಾಕ್ಕೊಂಡು ನೋಡಿ ಚಟ್ನಿನೂ ರೆಡಿಯಾಗಿದೆ ಎಲ್ಲ. ಇವಾಗ ತುಂಬ ಚೆನ್ನಾಗಿರುತ್ತೆ ಪರೋಟಗೆ, ದೋಸೆ ಹಿಟ್ಟಿಗೂ ಈ ಚಟ್ನಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ಥರ. ನೋಡಿ ಹಿಟ್ಟೂ ನೆಂದಿದೆ, ನಾನು 1/4 ಗಂಟೆ ಇಟ್ಟಿದ್ದೆ ಕಲಿಸ್ಬಿಟ್ಟು. ಇವಾಗ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ನಾದ್ಕೋತೀನಿ ಅಷ್ಟೇ, ಸ್ವಲ್ಪ ಹೊತ್ತು. ನೋಡಿ ಚೆನ್ನಾಗಿ ಬಂದಿದೆ, ನೆಂದಿದೆ ಚೆನ್ನಾಗಿ ಹಿಟ್ಟು. ಚಪಾತಿನೂ ಚೆನ್ನಾಗಿ ಬರುತ್ತೆ. ಇವಾಗ ನೀವು ಮರಿದನೇ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ರೆಡಿ ಆಗಿದೆ. ಇವಾಗ ಹರ್ಕೊಳ್ಳೋಣ. ಇವಾಗ ಲಟ್ಟಣಿಗೆಲಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಕೆಳಗಡೆ ಹರಿಲಿಕ್ಕೆ ನಾನು. ನೋಡಿ ಆಯಿತು. ಇವಾಗ ಚಪಾತಿ ಆಯಿತು. ನಾವು ಪನ್ನೀರ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತುಂಬಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಟಫಿಂಗಿಗೆ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಚಪಾತಿ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ ಇನ್ನೂ. ನೋಡಿ ಈ ಥರ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ಪನ್ನೀರ್ ಪರೋಟ ಮಾಡಿ ತೋರಿಸಿದ್ದೆ, ಅದಕ್ಕೆ ತರಕಾರಿ ಹಾಕಿದ್ದೆ, ವೆಜಿಟೇಬಲ್ಸ್. ಇವಾಗ ಮೇಲೇ ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಇವಾಗ ಲಟ್ಟಣಿಗೆ ತಗೊಂಡು ಈ ಥರ ಲಟ್ಟಿಸ್ಕೊಳ್ಳೋಣ. ಗ್ಯಾಪ್ ಹಿಡ್ದಂಗೆ ಮಾಡಿದರೆ ಬಿಟ್ಕೊಳ್ಳಲ್ಲ ಅಂತ ಅಷ್ಟೇ, ಆದ್ರೂ ಬಿಡಲ್ಲ ಅದು. ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಪರೋಟ ಅಂತೂ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಮಾಡಿಕೊಡಿ. ನೋಡಿ ಒಂದು ಕಡೆ ತವ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇವಾಗ ಪರೋಟ ಹಾಕಿದ್ದೀನಿ. ಸ್ವಲ್ಪ ಬಿಟ್ಟಿತ್ತು ಗ್ಯಾಪು, ಆದರೂ ಏನಾಗಲ್ಲ, ಅದೇನು ಓಪನ್ ಆಗಲ್ಲ. ನೋಡಿ ರೆಡಿ ಆಯಿತು ಪರೋಟ. ಇನ್ನೊಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ನೀವು ಇದಕ್ಕೆ ಮೇಲ್ಗಡೆ ತುಪ್ಪನಾದರೂ ಹಾಕ್ಬೋದು, ಎಣ್ಣೆನಾದರೂ ಹಾಕ್ಬೋದು. ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಆಲ್ರೆಡಿ ಪಾಲಕಿಗೂ ಖಾರ ಮಸಾಲೆ ಹಾಕಿರ್ತೀವಿ ರುಬ್ಬಬೇಕಾದ್ರೆ, ಪನ್ನೀರ್ಗೂ ಹಾಕಿರ್ತೀವಿ, ಚಟ್ನಿಗೂ ಹಾಕಿದ್ವಿ. ತುಂಬ ಚೆನ್ನಾಗಿರುತ್ತೆ. ಮರಿದನ್ನೇ ಟ್ರೈ ಮಾಡಿ ಫ್ರೆಂಡ್ಸ್ ನೀವೂ. ನೋಡಿ ರೆಡಿ ಆಯಿತು ಒಂದು ಪರೋಟ. ನೋಡಿ ಆಲ್ರೆಡಿ ಒಂದು ಪರೋಟ ರೆಡಿ ಆಯಿತು. ಇನ್ನೊಂದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ನೋಡಿ 2 ಪರೋಟ ತೋರಿಸ್ತಾ ಇದ್ದೀನಿ ಇವಾಗ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಮರಿದನ್ನೇ ಟ್ರೈ ಮಾಡಿ ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಪರೋಟ ಚೆನ್ನಾಗಿ ರೆಡಿಯಾಗಿದೆ. ಚಟ್ನಿ ಇಟ್ಟಿದ್ದೀನಿ ನಾನು ಅದ್ರ ಜೊತೆ. ಮೊಸರಲ್ಲಾದರೂ ತಿನ್ಬೋದು, ತುಪ್ಪದಲ್ಲಾದರೂ ತಿನ್ಬೋದು, ಚಟ್ನಿ ಅವಶ್ಯಕತೆ ಇರಲ್ಲ. ಆದ್ರೂ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀಟಾಗಿ ಕವರ್ ಆಗಿದೆ ಚಪಾತಿ ಎಲ್ಲ. ನೋಡಿ ಮರಿದನೇ ಮಾಡ್ಕೊಳ್ಳಿ ನೀವೂ. ಪಾಲಕ್ ಪನ್ನೀರ್ ಪರೋಟ ಹೆಲ್ತಿ ಪರೋಟ ಇದು, ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಳಿಗೆ ಮರಿದನೇ ಮಾಡಿಕೊಡಿ, ದೊಡ್ಡವರು ತಿನ್ಬೋದು. ನೀವು ಮಾಡಿ.